ಯಾರೆಲ್ಲ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಗೈಸ್, ನೀವು ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಿಬಿಟ್ಟು ಎಕ್ಸ್ಟ್ರಾ ಇನ್ಕಮ್ ನ ಅರ್ನ್ ಮಾಡಬಹುದು. ಹೇಗಪ್ಪ ಅಂತ ಅಂದ್ರೆ, ಈಗ ನೋಡಿ, ಏನು ನೀವು ಕಮಿಷನ್ ಅರ್ನ್ ಮಾಡ್ತಾ ಇದ್ದೀರಾ ಅದ್ರ ಜೊತೆಗೆ ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಿಬಿಟ್ಟು ಯೂಟ್ಯೂಬ್ ಅಲ್ಲಿ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ರಿವ್ಯೂ ವಿಡಿಯೋನ, ಜನಕ್ಕೆ ಇಷ್ಟ ಆಗುವಂತಹ ಪ್ರಾಡಕ್ಟ್ ರಿವ್ಯೂ ವಿಡಿಯೋನ ಅದೇ ಕಂಟೆಂಟ್ ಅಲ್ಲಿ ವಿಡಿಯೋ ಮಾಡ್ಕೊಬಂದು ನಿಮ್ ಚಾನಲ್ ಮಾನಿಟೈಸ್ ಆಯ್ತು ಅಂತಂದ್ರೆ ಯೂಟ್ಯೂಬ್ ಇಂದನೂ ಕೂಡ ನಿಮ್ಗೆ ಅರ್ನಿಂಗ್ಸ್ ಅನ್ನೋದು ಶುರು ಆಗುತ್ತೆ. ಓಕೆನಾ? ಸೊ ನೀವು ಏನ್ ಇಷ್ಟು ದಿನ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಅದು ಒಂದೇ ವರ್ಕ್ ಇರುತ್ತೆ. ಬಟ್ ಲಾಂಗ್ ವಿಡಿಯೋಸ್ಗಳನ್ನ ನೀವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ನಿಮ್ ಚಾನಲ್ ಗ್ರೋತ್ ಆದಂಗೆ, ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟಂಗೆ, ಸೊ ನಿಮ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬರ್ಸ್, ವಾಚ್ ಟೈಮ್ ಎಲ್ಲ ಆದಂಗೆ ಮಾನಿಟೈಸ್ ಆನ್ ಆದ್ಮೇಲೆ ನಿಮ್ಗೆ ಯೂಟ್ಯೂಬ್ ಇಂದನೂ ಅರ್ನಿಂಗ್ಸ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ನಿಮ್ಮ ಅಫಿಲಿಯೇಟ್ ಲಿಂಕ್ ಅನ್ನ ಕ್ಲಿಕ್ ಮಾಡ್ಬಿಟ್ಟು ಆರ್ಡರ್ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಗೆ ಕಮಿಷನ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಹಂಗಾಗಿ ನೀವು ಯಾರೆಲ್ಲ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ತಪ್ಪದೆ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿ. ಓಕೆನಾ? ಸೊ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವ ವಿಡಿಯೋಸ್ ಇರಬೇಕು? ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ರಿವ್ಯೂ ವಿಡಿಯೋಸ್ಗಳು. ಯಾವ ಪ್ರಾಡಕ್ಟ್ ಅನ್ನ ನೀವು ಬೈ ಮಾಡಿರ್ತೀರಾ, ಸೊ ಅದ್ರ ಬಗ್ಗೆ ರಿವ್ಯೂ, ಅದು ಯಾವ್ದಕ್ಕೆ ಯೂಸ್ಫುಲ್ ಆಗುತ್ತೆ, ಹೆಂಗೆ ಯೂಸ್ ಮಾಡೋದು, ಸೊ ಎಷ್ಟು ಅಮೌಂಟ್ ಕೊಟ್ಟು ತಗೊಂಡ್ರಿ, ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ತಗೊಂಡ್ರಿ, ಜನ ಅದನ್ನ ಹೆಂಗ್ ಆರ್ಡರ್ ಮಾಡ್ಕೋಬೇಕು, ಇದ್ರ ಬಗ್ಗೆ ನೀವು ಡೀಟೇಲ್ ಆಗಿ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಈ ನೀಚನ್ನೇ ಸೆಲೆಕ್ಟ್ ಮಾಡ್ಕೊಂಡು ನೀವು ಪ್ರತಿದಿನ ಇಲ್ಲ ವಾರಕ್ಕೊಂದು 4 ವಿಡಿಯೋಸ್ಗಳು ಈ ರೀತಿ ಅಪ್ಲೋಡ್ ಮಾಡ್ತಾ ಬನ್ನಿ. ಓಕೆನಾ? ಸೊ ಯಾವುದೇ ಕಾಪಿ ಕಂಟೆಂಟ್ ಇಲ್ಲದೆ ನಿಮ್ಮ ಓನ್ ಕಂಟೆಂಟ್ ಇರ್ಲಿ. ಓಕೆನಾ? ಸೊ ಯೂಟ್ಯೂಬ್ ಪಾಲಿಸಿಗೂ ಸೇಫ್ ಆಗಿರ್ಲಿ. ಆಗ ನಿಮ್ ಚಾನಲ್ ಗ್ರೋತು ಆಗುತ್ತೆ, ಮಾನಿಟೈಸ್ ಆನ್ ಆದ್ಮೇಲೆ ಅರ್ನಿಂಗ್ಸು ಆಗುತ್ತೆ, ಆಮೇಲೆ ಕಮಿಷನ್ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆನಾ? ಸೊ ಒಂದ್ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಕಮಿಷನ್ ಬರೋದೇ ಅವಾಗ ಅಂತಂದ್ರೆ ನಿಮ್ಗೂ ಗೊತ್ತಿದೆ. ಸೊ ನಿಮ್ ಲಿಂಕ್ ಇಂದ ಆರ್ಡರ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಆ ಒಂದು ಪ್ರಾಡಕ್ಟ್ ಅನ್ನ ರಿಟರ್ನ್ ಕ್ಯಾನ್ಸಲ್ ಮಾಡಬಾರ್ದು, ಆವಾಗ ನಿಮ್ಗೆ ಕಮಿಷನ್ ಸಿಗುತ್ತೆ. ಓಕೆನಾ? ಸೊ ಹಂಗಿದ್ರೆ ಯೂಟ್ಯೂಬ್ ಇಂದ ನಾವು ಹೆಂಗೆ ಅರ್ನ್ ಮಾಡೋದು, ಸೊ ಯೂಟ್ಯೂಬ್ ಅಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಹೆಂಗ್ ಮಾಡೋದು, ಹೆಂಗೆ ಲಿಂಕ್ ಮಾಡ್ಕೊಳ್ಳೋದು, ಮೀಶೋ ಕಂಪ್ನಿಗೆ ಹೆಂಗೆ ಯೂಟ್ಯೂಬ್ ಅನ್ನ ಲಿಂಕ್ ಮಾಡ್ಕೊಳ್ಳೋದು, ಮತ್ತೆ ವಿಜ್ ಲಿಂಕ್ ಇರ್ಬೋದು, ಸೊ ಹೌಲ್ ಪ್ಯಾಕ್ ಇರ್ಬೋದು, ಇದಕ್ಕೆಲ್ಲ ನಾವು ಯೂಟ್ಯೂಬ್ ಅನ್ನ ಹೆಂಗೆ ಕನೆಕ್ಟ್ ಮಾಡ್ಕೊಳ್ಳೋದು, ಯೂಟ್ಯೂಬ್ ವಿಡಿಯೋಗಳನ್ನ ಹೆಂಗೆ ಕನೆಕ್ಟ್ ಮಾಡ್ಕೊಳ್ಳೋದು, ಅದಕ್ಕೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಲಿಂಕ್ ಅನ್ನ ಹೆಂಗೆ ಜನರೇಟ್ ಮಾಡೋದು ಅಂತ ಹೇಳಿ ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಬಿಟ್ಟು ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋದು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಯಾವುದೇ ವಿಡಿಯೋ ಬೇಕು ಅಂದ್ರೂ ಕಮೆಂಟ್ ಮಾಡಿ. ಇವಾಗ ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ ಯೂಟ್ಯೂಬ್ ವಿಡಿಯೋಗಳನ್ನ ಹಿಂಗೆ ಲಿಂಕ್ ಮಾಡ್ಕೊಂಡು ನಮ್ಮ ಅಫಿಲಿಯೇಟ್ ಲಿಂಕ್ ಅನ್ನ ಜನರೇಟ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ಬಿಡಿ. ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ನೋಡ್ತಾ ಬನ್ನಿ. ಗೈಸ್, ಮೊದಲಿಗೆ ಮೀಶೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಸೊ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಶೋ ಕ್ರಿಯೇಟರ್ ಕ್ಲಬ್ಬನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಕ್ರಿಯೇಟ್ ಲಿಂಕ್ಸ್ ಫಾರ್ ಯೂಟ್ಯೂಬ್, ಇನ್ಸ್ಟಾ ಸ್ಟೋರೀಸ್, ಫೇಸ್ಬುಕ್ ಅಂತ ಹೇಳಿ. ಜಸ್ಟ್ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಯೂಟ್ಯೂಬನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಯೂಟ್ಯೂಬ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪೇಸ್ಟ್ ಯೂಟ್ಯೂಬ್ ವಿಡಿಯೋ ಲಿಂಕ್ ಅಂತ ಇದೆ. ಸೊ ನೀವು ನಿಮ್ಮ ಒಂದು ಫಸ್ಟು ನೀವೇನು ಮಾಡಿರಬೇಕು, ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಂಡಿರಬೇಕು. ಸೊ ಯೂಟ್ಯೂಬ್ ಚಾನಲನ್ನು ಹೆಂಗೆ ಓಪನ್ ಮಾಡೋದು, ಅದ್ರ ಸೆಟ್ಟಿಂಗ್ಸ್ಗಳು ಹೆಂಗೆ ಮಾಡೋದು ಅಂತ ಹೇಳಿ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಈ ಒಂದು ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ, ಕ್ಲಿಕ್ ಮಾಡಿ ಇವಾಗಲೇ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ. ಓಕೆನಾ? ನನ್ನ ಚಾನಲಲ್ಲಿ ಯೂಟ್ಯೂಬ್ ಗ್ರೋತ್ ಬಗ್ಗೆನೂ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ, ನೋಡ್ಕೊಳ್ಳಿ. ಓಕೆನಾ? ಸೊ ಇವಾಗ ಏನು ಮಾಡೋಣ, ಇಲ್ಲೊಂದು ಅಫಿಲಿಯೇಟ್ ಲಿಂಕ್ ಹಾಕಿದ್ದೀನಿ, ವಿಡಿಯೋ ಹಾಕಿದ್ದೀನಿ, ರಿವ್ಯೂ ವಿಡಿಯೋ. ಸಿಂಪ್ಲಿ ಇದ್ರ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಶೇರ್ ಅಂತ ಇದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಪಿ ಲಿಂಕ್ ಅಂತ ಇದೆ, ಲಿಂಕನ್ನು ಕಾಪಿ ಮಾಡ್ಕೊಳ್ತೀನಿ. ಈಗ ಬ್ಯಾಕ್ ಬಂದುಬಿಟ್ಟು ನಾನು ಏನು ಮಾಡ್ತೀನಿ, ಸೊ ಇಲ್ಲಿ ಪೇಸ್ಟ್ ಯೂಟ್ಯೂಬ್ ವಿಡಿಯೋ ಮೇಲೆ ಪೇಸ್ಟ್ ಮಾಡ್ತಾಯಿದ್ದೀನಿ, ಕಾಪಿ ಮಾಡ್ಕೊಂಡಿರೋ ಲಿಂಕನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆ ಒಂದು ವಿಡಿಯೋ ಎಲ್ಲಿದೆ ಅಂತ ಇಲ್ಲಿ ಆ್ಯಡ್ ಮಾಡಬೇಕು. ಓಕೆನಾ? ಸೊ ನಾನು ಆರ್ಡರ್ ಮಾಡಿದ್ದೆ ಆ ಒಂದು ಪ್ರಾಡಕ್ಟನ್ನು, ಸೊ ನಮ್ಮ ಆರ್ಡರ್ ಲೀಸ್ಟಲ್ಲಿ ಇರುತ್ತೆ. ಸೊ ಇದೇ ಪ್ರಾಡಕ್ಟು, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಡನ್ ಮೇಲೆ ಕೊಡ್ತಾಯಿದ್ದೀನಿ. ಸೊ ಕೊಟ್ಟಾದಮೇಲೆ ಈಗೇನು ಮಾಡಬೇಕು, ಕಂಪ್ಲೀಟ್ ಅಂತ ಇದೆ ಅಲ್ವಾ, ಸಿಂಪ್ಲಿ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ನೀವು ಲಾಂಗ್ ವಿಡಿಯೋ ಕೂಡ ಮಾಡ್ಕೋಬೋದು. ನೋಡಿ, ಡನ್ ಆಯಿತು. ಓಕೆನಾ? ಸೊ ಇಲ್ಲಿ ಏನು ಮಾಡಬೇಕು, ನೀವು ಕಾಪಿ ಕಲೆಕ್ಷನ್ ಲಿಂಕ್ ಅಂತ ಇದಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಫಿಲಿಯೇಟ್ ಲಿಂಕನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಾಪಿ ಕಲೆಕ್ಷನ್ ಲಿಂಕ್ ಅಂತ ಇದಲ್ವಾ, ಅದೇ ನಿಮ್ಮ ಒಂದು ಅಫಿಲಿಯೇಟ್ ಲಿಂಕು. ಇದನ್ನು ಕಾಪಿ ಮಾಡ್ಕೊಂಡಾದಮೇಲೆ ನೀವೇನು ಮಾಡಿ, ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಲ್ವಾ, ಸೊ ಅದ್ರ ಡಿಸ್ಕ್ರಿಪ್ಷನಲ್ಲಿ
ಕಮೆಂಟ್ ಬಾಕ್ಸಲ್ಲಿ ಹಾಕಕ್ಕೆ ಶಾರ್ಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಕ್ಕೆ ಬರಲ್ಲ. ಸೊ ಕಮೆಂಟ್ ಬಾಕ್ಸಲ್ಲೇ ಹಾಕಬೇಡಿ, ಓಕೆನಾ. ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಓಕೆನಾ. ಈ ಒಂದು ಪ್ರಾಡಕ್ಟ್ ಲಿಂಕ್ ಅಂತ ಹೇಳಿಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಮತ್ತು ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ನೀವೇನು ಮಾಡಬೇಕು, ಈ ಒಂದು ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ವಿಡಿಯೋನ ಮಾಡಬೇಕು, ಓಕೆನಾ. ಈ ರೀತಿ ಮಾಡೋದ್ರಿಂದ ನೀವು ಯೂಟ್ಯೂಬಲ್ಲಿ ನಿಮ್ಮ ಚಾನಲ್ ಏನಾದ್ರು ಮಾನಿಟೈಸ್ ಆದಮೇಲೆ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಟೈಮ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಯೂಟ್ಯೂಬಿಂದನೂ ಕೂಡ ಅರ್ನ್ ಮಾಡ್ಬೋದು. ಹಾಗೆ ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆದಂಗೆ ನಿಮ್ಮ ಪ್ರಾಡಕ್ಟನ್ನು ನಿಮ್ಮ ಲಿಂಕಿಂದ ಆರ್ಡರ್ ಮಾಡ್ಕೊಳ್ತಾರಲ್ವ, ಅಲ್ಲಿ ಕಮಿಷನ್ನು ಕೂಡ ನಿಮಗೆ ಜಾಸ್ತಿ ಬರುತ್ತೆ, ಓಕೆನಾ. 2 in 1 ಅಂತಾರಲ್ಲ ಆ ಥರ. ಸೊ ನೀವು ಮಾಡ್ತಿರೋದು ಅಫಿಲಿಯೇಟ್ ಒಂದೇ, ಬಟ್ ನೀವು ಎಕ್ಸ್ಟ್ರಾ ಇನ್ಕಮ್ನ ಗಳಿಸ್ಬೋದು ಈ ರೀತಿ, ಓಕೆನಾ. ಗೈಸ್, ಇವಾಗ ಹೌಲ್ ಪ್ಯಾಕಲ್ಲಿ ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಸೊ ಹೌಲ್ ಪ್ಯಾಕನ್ನು ಓಪನ್ ಮಾಡ್ಕೊಳ್ಳೋಣ. ಸಿಂಪ್ಲಿ ಹೌಲ್ ಪ್ಯಾಕನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಪ್ಲಸ್ ಸಿಂಬಲಲ್ಲಿ ಕ್ರಿಯೇಟ್ ಅಂತ ಇದೆ ಅಲ್ವಾ, ಸುಮ್ಮನೆ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್ ಕಲೆಕ್ಷನ್ಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ಇದೆ. ಸೊ ಎಲ್ಲಿ ಬೇಕಾದರೂ ಮಾಡ್ಕೋಬೋದು. ನೋಡಿ, ನೀವು ಒಂದೇ ಒಂದು ರಿವ್ಯೂ ವಿಡಿಯೋನ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಫಸ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ, ನಂತರದಲ್ಲಿ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲೂ ಕೂಡ ಅಪ್ಲೋಡ್ ಮಾಡ್ಕೋಬೋದು. ಒಂದೇ ವಿಡಿಯೋ, ಬಟ್ ಎಲ್ಲ ಕಡೆ ವೈರಲ್ ಆಗಿ ನಿಮ್ಮ ಲಿಂಕಿಂದ ಆರ್ಡರ್ ಮಾಡಿಕೊಂಡ್ರೆ ನಿಮಗೆ ಕಮಿಷನ್ ಸಿಗ್ತಾ ಹೋಗುತ್ತೆ, ಓಕೆನಾ. ಸಿಂಪ್ಲಿ ಇವಾಗ ಯೂಟ್ಯೂಬ್ ಕ್ರಿಯೇಟ್ ಅಂತ ಇದೆ ಅಲ್ವಾ, ಸುಮ್ಮನೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಆ ಒಂದು ಪ್ರಾಡಕ್ಟ್ ನೇಮನ್ನು ಕೊಡಬೇಕು, ಓಕೆನಾ. ಸೊ ಇವಾಗ ಸ್ಯಾರಿ ಅಂತ ಹೇಳಿ ಇದ್ದೀನಿ, ಡನ್ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಪಿ ಆ್ಯಂಡ್ ಪೇಸ್ಟ್ ಪ್ರಾಡಕ್ಟ್ ಲಿಂಕ್ಸ್ ಹಿಯರ್ ಅಂತ ಇದೆ ಅಲ್ವಾ. ಸೊ ನೀವೇನು ಮಾಡಬೇಕು, ಪ್ರಾಡಕ್ಟ್ ಲಿಂಕನ್ನು ಹಾಕಬೇಕು. ಸೊ ಸಿಂಪ್ಲಿ ಇವಾಗ ಮೀಶೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಮೀಶೋ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಮೈ ಆರ್ಡರ್ಸಿಗೆ ಬಂದು ಇಲ್ಲಿ ಆ ಒಂದು ಪ್ರಾಡಕ್ಟನ್ನು ಸರ್ಚ್ ಮಾಡ್ತೀನಿ. ಸೊ ಅದನ್ನು ನಾನು ವಿಶ್ ಲಿಸ್ಟಲ್ಲಿ ಸೇವ್ ಮಾಡ್ಕೊಂಡಿದ್ದೀನೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಏನು ಮಾಡ್ತೀನಿ, ಇವಾಗ ಇಲ್ಲಿ ಸರ್ಚ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿದೆ ಅಲ್ವಾ. ಸೊ ಇವಾಗ ಏನು ಮಾಡ್ತೀನಿ, ನಾನು ಸಿಂಪ್ಲಿ ಈ ಒಂದು ಪ್ರಾಡಕ್ಟನ್ನು ಕಾಪಿ ಮಾಡ್ಕೊಳ್ತೀನಿ, ಲಿಂಕನ್ನು. ಸೊ ಕಾಪಿ ಮಾಡಿಕೊಂಡು ಬಂದು ಹೌಲ್ ಪ್ಯಾಕನ್ನು ಓಪನ್ ಮಾಡ್ಕೊತೀನಿ. ಇಲ್ಲಿ ಈ ಒಂದು ಲಿಂಕನ್ನು ಹಾಕ್ಬಿಟ್ಟು ಸೊ ಕಂಟಿನ್ಯೂವನ್ನು ಕೊಡ್ತಾಯಿದ್ದೀನಿ, ಓಕೆನಾ. ಸೊ ಇದು ಏನಾಗುತ್ತೆ, ಆಟೋಮೆಟಿಕ್ DM ಗೈಸ್, ಓಕೆನಾ. ಸೊ ನೀವು ಏನಾದರೂ ಪ್ರೊವೈಡ್ ಅಡಿಷ್ನಲ್ ಮೆಸೇಜ್ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂತಂದರೆ ಇಲ್ಲಿ ಸೊ ಎಲ್ಲದನ್ನು ಆ್ಯಡ್ ಮಾಡ್ಬೋದು, ಓಕೆನಾ. ಸೊ ಈ ರೀತಿ ಆ್ಯಡ್ ಮಾಡಿಬಿಟ್ಟು ಸೊ ಈ ರೀತಿ ಎಲ್ಲ ಆ್ಯಡ್ ಮಾಡಿ ಸೆಲೆಕ್ಟ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಯೂಟ್ಯೂಬ್ ವಿಡಿಯೋನ ಲಿಂಕ್ ಮಾಡ್ಕೊಂಡಿರ್ಬೇಕು ಇದಕ್ಕೆ, ಓಕೆನಾ. ಸೊ ಸಾರಿ, ನಿಮ್ಮ ಯೂಟ್ಯೂಬ್ ಚಾನಲನ್ನು ಲಿಂಕ್ ಮಾಡ್ಕೊಂಡಿರಬೇಕು. ಯೂಟ್ಯೂಬ್ ಚಾನಲನ್ನು ಲಿಂಕ್ ಮಾಡ್ಕೊಂಡಾದ್ಮೇಲೆ ನಿಮಗಿಲ್ಲಿ ಯೂಟ್ಯೂಬಲ್ಲಿ ಯಾವ್ಯಾವ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀರ ಪ್ರತಿಯೊಂದು ವೀಡಿಯೋಸ್ಗಳು ಇಲ್ಲಿ ಶೋ ಆಗುತ್ತೆ. ಏನು ಇನ್ಸ್ಟಾಗ್ರಾಮಲ್ಲಿ ಇರುತ್ತಲ್ವಾ, ಸೇಮ್ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ನೀವು ಇನ್ಸ್ಟಾಗ್ರಾಮ್ನ ಕನೆಕ್ಟ್ ಮಾಡ್ಕೊಂಡಾಗ ಪೋಸ್ಟ್ಗಳೆಲ್ಲ ಶೋ ಆಗುತ್ತಲ್ಲ, ಅದೇ ಥರನೇ ಇದರಲ್ಲಿ ಯೂಟ್ಯೂಬ್ ವೀಡಿಯೋಗಳೆಲ್ಲ ಶೋ ಆಗುತ್ತೆ. ಸೊ ಅದನ್ನು ಯಾವ ರಿವ್ಯೂ ವಿಡಿಯೋ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕೊಟ್ಟರೆ ಅಲ್ಲಿ ನಿಮ್ಮ ಅಫಿಲಿಯೇಟ್ ಲಿಂಕ್ ಜನ್ರೇಟ್ ಆಗುತ್ತೆ, ಓಕೆನಾ. ಆಟೋಮೆಟಿಕ್ DM ಕೂಡ ಕನೆಕ್ಟ್ ಆಗುತ್ತೆ. ಈ ಹೌಲ್ ಪ್ಯಾಕಲ್ಲಿ ಇಷ್ಟೇ ಸಿಂಪಲ್, ಓಕೆನಾ. ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಈಗ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲನ್ನು ಇನ್ನೂ ಕನೆಕ್ಟ್ ಮಾಡ್ಕೊಂಡಿಲ್ಲ, ಹಳೆ ಚಾನಲನ್ನು ಕನೆಕ್ಟ್ ಮಾಡ್ಕೊಂಡಿದ್ದೆ. ಬಟ್ ಇವಾಗ ಹಳೆ ಚಾನಲ್ ಇಲ್ಲೆಲ್ಲ ಡಿಲೀಟ್ ಆಗಿದೆ. ಸೊ ಇವಾಗ ನ್ಯೂ ಚಾನಲನ್ನು ಇನ್ನೂ ಕನೆಕ್ಟ್ ಮಾಡ್ಕೊಂಡಿಲ್ಲ. ಗೈಸ್, ಇವಾಗ ವಿಶ್ ಲಿಂಕಲ್ಲಿ ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಸೊ ವಿಶ್ ಲಿಂಕನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದರಲ್ಲೂ ಅಷ್ಟೇ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ 3 ಆಪ್ಷನ್ ಇದೆ, ಓಕೆನಾ. ಸೊ ಇವಾಗ ಯೂಟ್ಯೂಬನ್ನ ಕ್ಲಿಕ್ ಮಾಡಿಕೊಂಡ್ರೆ ನೀವು ಯೂಟ್ಯೂಬಲ್ಲಿ ಯಾವ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತೀರ ಆದಮೇಲೆ ಎಂಟರ್ ಪೋಸ್ಟ್ ಟೈಟಲ್ ಹಿಯರ್, ಟೈಟಲ್ ಏನಾದರೂ ಒಂದು ಕೊಡಿ, ಓಕೆನಾ. ಸ್ಯಾರಿ ಕೊಡ್ತೀನಿ. ಸ್ಯಾರಿ ಕೊಟ್ಟಾದಮೇಲೆ ಸೊ ಇದು ಹೊಸ ಚಾನಲಿಂದು ಲಿಂಕ್ ಆಗಿದೆ, ಓಕೆನಾ. ಇದರಲ್ಲಿ ಯಾವುದೂ ಇಲ್ಲ, ಆ್ಯಕ್ಚುಲಿ ಇದರಲ್ಲಿ ರಿವ್ಯೂ ವಿಡಿಯೋ ಯಾವುದೂ ಇಲ್ಲ. ಸೊ ಈ ರೀತಿ ಬರುತ್ತೆ, ಓಕೆನಾ. ಸೊ ನೀವು ನಿಮ್ಮ ಒಂದು ರಿವ್ಯೂ ಮಾಡೋದಕ್ಕೋಸ್ಕರನೇ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ತೀರಾ ಅಲ್ವಾ, ಅಲ್ಲಿ ನೀವು ರಿವ್ಯೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದಾಗ ಸೊ ಎಲ್ಲ ರಿವ್ಯೂ ವಿಡಿಯೋಗಳು ನೋಡಿ ಈ ರೀತಿ ಬರುತ್ತೆ, ಸರಿನಾ. ಈ ರೀತಿ ಬಂದಾದಮೇಲೆ ನಾನು ಇವಾಗ ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಬಿಟ್ಟು ಏನು ಮಾಡಬೇಕು, ಆ್ಯಡ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಓಕೆನಾ, ಈ ಥರ ಕ್ಲಿಕ್ ಮಾಡ್ಕೊಂಡಾದಮೇಲೆ ನೀವಿಲ್ಲಿ ಲಿಂಕ್ಸ್, ಓಕೆನಾ. ಸೊ ಆ ಒಂದು ಪ್ರಾಡಕ್ಟ್ ಲಿಂಕನ್ನು ಇವಾಗ ನಾವೇನು ಮಾಡೋಣ,
ಕಾಪಿ ಮಾಡಿಕೊಂಡು ಆ್ಯಡ್ ಮಾಡೋಣ. ಸೊ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಮೀಶೋ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ಶೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ಕಾಪಿ ಇದೆ ಅಲ್ವಾ, ಕಾಪಿ ಮಾಡಿಕೊಂಡು ಬ್ಯಾಕ್ ಬಂದು ವಿಜ್ ಲಿಂಕಲ್ಲಿ ಏನು ಮಾಡ್ತಾಯಿದ್ದೀನಿ, ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಓಕೆನಾ, ಇದು ಪ್ರಾಡಕ್ಟ್ ಲಿಂಕು. ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್ ವಿಜ್ ಲಿಂಕ್ ಅಂತ ಹೇಳಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆನಾ, ಸೊ ಇದೇನಾಯಿತು, ಕ್ರಿಯೇಟ್ ಆಯಿತು. ಸೊ ಇಲ್ಲಿ ಪಬ್ಲಿಷ್ ಪೋಸ್ಟ್ ಅಂತ ಇದೆ ಅಲ್ವಾ, ನೀವು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದು ಪಬ್ಲಿಷ್ ಆಗಿಬಿಡುತ್ತೆ. ಓಕೆನಾ, ಸೊ ಇಲ್ಲಿ ನೋಡಿ ಸ್ಯಾರಿ ಲಿಂಕ್ ಹಾಕಿದ ತಕ್ಷಣವೇ ಸ್ಯಾರಿ ಡೀಟೇಲ್ಸ್ ಎಲ್ಲ ಬಂತು ಇಲ್ಲಿ. ಓಕೆನಾ, ಸೊ ಇಲ್ಲಿ ಪಬ್ಲಿಷ್ ಪೋಸ್ಟ್ ಅಂತ ಕೊಟ್ಟರೆ ಆಗುತ್ತೆ. ಸೊ ಈ ರೀತಿ ಗೈಸ್ ನೀವು ಒಂದೇ ರಿವ್ಯೂ ವಿಡಿಯೋನ 3 ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ನೀವು ಕಮಿಷನ್ನು ಕೂಡ ಎಕ್ಸ್ಟ್ರಾ ತೊಗೋಬೋದು. ಆ್ಯಂಡ್ ಫೇಸ್ಬುಕ್ಕಲ್ಲಿ ಮಾನಿಟೈಸ್ ಆಯಿತು ಅಂದರೆ ಫೇಸ್ಬುಕ್ಕಿಂದನೂ ಅರ್ನಿಂಗ್ಸ್ ಆಗುತ್ತೆ, ಆ್ಯಂಡ್ ಯೂಟ್ಯೂಬಲ್ಲಿ ಮಾನಿಟೈಸ್ ಆಯಿತು ಅಂದರೆ ಯೂಟ್ಯೂಬಿಂದನೂ ಅರ್ನಿಂಗ್ಸ್ ಆಗುತ್ತೆ. ಸೊ ಓಕೆನಾ, ಆ ರೀತಿ ನೀವು ಇನ್ನೂ ಎಕ್ಸ್ಟ್ರಾ ಇನ್ಕಮ್ನ ಮಾಡ್ಕೋಬೋದು. ಸೊ ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಅಫಿಲಿಯೇಟ್ ಯಾರೆಲ್ಲ ಮಾಡ್ತಾಯಿದ್ದೀರಾ ಪ್ರತಿಯೊಬ್ಬರು ಕೂಡ ಒಂದು ಯೂಟ್ಯೂಬ್ ಚಾನಲನ್ನು ಇಟ್ಕೊಳ್ಳಿ. ಓಕೆನಾ, ಯೂಟ್ಯೂಬ್ ಚಾನಲಲ್ಲಿ ಒಂದ್ಸಲ ನಿಮ್ಮ ರಿವ್ಯೂ ವಿಡಿಯೋ ಕ್ಲಿಕ್ ಆಯಿತು ಅಂತಂದರೆ ನಿಮ್ಮ ಎಲ್ಲ ವೀಡಿಯೋಗಳಿಗೂ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೆ ಬೇಕಾಗಿರೋಂತಹ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡಿ. ಸೊ ತುಂಬ ಟ್ರೆಂಡಿಂಗಲ್ಲಿರೋವಂಥದ್ದು, ಜನ ಇರೋಂಥದ್ದು, ಸರ್ಚ್ ಮಾಡ್ತಾ ಇರೋಂತಹ ಪ್ರಾಡಕ್ಟ್ ಬಗ್ಗೆನೇ ನೀವು ವಿಡಿಯೋ ಮಾಡಿ ಆದಷ್ಟು. ಓಕೆನಾ, ಆಗ ನಿಮ್ಮ ಚಾನಲ್ ಗ್ರೋ ಆಗೋ ಚಾನ್ಸಸ್ ಇರುತ್ತೆ, ಬೇಗನೆ ಗ್ರೋತ್ ಆಗುತ್ತೆ. ಸೊ ನನ್ನ ಚಾನಲಲ್ಲಿ ಯೂಟ್ಯೂಬ್ ಚಾನಲನ್ನು ಹೆಂಗೆ ಬೆಳೆಸಬೇಕು, ಸಬ್ಸ್ಕ್ರೈಬರ್ಸ್ನ ಹೆಂಗೆ ಮಾಡ್ಕೊಳ್ಳೋದು, ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಹೆಂಗೆ, ಯೂಟ್ಯೂಬ್ ಗ್ರೋತ್ ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ, ಯೂಟ್ಯೂಬ್ ಬಗ್ಗೆ ವೀಡಿಯೋಸ್ ಮಾಡ್ತಿರ್ತೀನಿ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ, ಸೊ ಅರ್ನಿಂಗ್ಸ್ ಬಗ್ಗೆ, ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನನ್ನ ಚಾನಲಲ್ಲಿ ಸಿಗ್ತಾನೆ ಇರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಏನೇ ಡೌಟ್ ಇತ್ತು ಅಂದರೂ ಕಮೆಂಟ್ ಮಾಡಿ, ಯಾವುದೇ ವಿಡಿಯೋ ಬೇಕು ಅಂದರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.